ಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿ ವಿ ನಾಗೇಶ್ ಅವರ ವಾದವನ್ನು ತಾವು ಗಮನಿಸ್ತಾ ಇದ್ರಿ. ಸಂಜೆ 5ಕ್ಕೆ 4 ಗಂಟೆಗೆ ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗಿದೆ. ದರ್ಶನ್ಗೆ ಬೇಲ್ ಕೊಡಿಸೋದಕ್ಕೆ ಸತತ ಪ್ರಯತ್ನ ಆಗ್ತಾ ಇದೆ. ನಾಗೇಶ್ ವಾದಕ್ಕೆ ಕೌಂಟರ್ ಕೊಡ್ತಾರಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್? ದರ್ಶನ್ಗೆ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಅವರ ಪ್ರಬಲ ವಾದ ನಾವು ಗಮನಿಸ್ತಾ ಇದ್ವಿ. ಈಗ ನಾಗೇಶ್ ಅವರ ವಾದಕ್ಕೆ ಪ್ರತಿವಾದ, ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಕೂಡ ಇರುತ್ತೆ. ಸಂಜೆ 4 ಗಂಟೆಗೆ ಮತ್ತೆ ಈ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಬರೀ ಸಿ ವಿ ನಾಗೇಶ್ವರ ವಾದ ಕೇಳಿಸ್ಕೊಂಡವರಿಗೆ ದರ್ಶನ್ಗೆ ಹಾಗಾದ್ರೆ ಬೇಲ್ ಸಿಕ್ಬಿಡುತ್ತಾ? ಇಂಥ ಅಂಶಗಳು ಅಥವಾ ಇಂಥ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದೆ. ಆದರೆ ಇನ್ನೂ ಕೂಡ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋಗೆ ಎಸ್ಪಿಪಿ ಅವರ ಪ್ರತಿವಾದ ಕೂಡ ಬಾಕಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ಈಗ ಸಹಜವಾಗಿ ದರ್ಶನ್ ಅವರ ಫಾಲೋವರ್ಸ್ ಅಥವಾ ಅಭಿಮಾನಿಗಳು ಸಿ ವಿ ನಾಗೇಶ್ವರ ವಾದ ಕೇಳಿಸ್ಕೊಂಡಂಗೆ ನಮ್ಮ ಅಣ್ಣನಿಗೆ ಜಾಮೀನು ಸಿಕ್ಬಿಡುತ್ತಾ, ಈ ರೀತಿ ಪ್ರಶ್ನೆ ಅವರನ್ನ ಕಾಡ್ತಾ ಇರುತ್ತೆ. ಆದರೆ ಇನ್ನೂ ಕೂಡ ಎಸ್ಪಿಪಿ ಅವರ ಪ್ರತಿವಾದ ಇದೆ. ಅವ್ರಿಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಅವರ ಪ್ರತಿವಾದ ಇರುತ್ತೆ ಅನ್ನೋದು ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆದಾಗ ನಾವು ಗಮನಿಸಿದ್ವಿ. ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಎಸ್ಪಿಪಿ ಅವರು ಫಸ್ಟ್ ಆಫ್ ಆಲ್ ಲಾಕ್ ಮಾಡ್ಕೊಳ್ಳುವಂತಹ ವಿಷಯನೇ ಈ ಕಲ್ಪೆಬಲ್ ಹೋಮಿಸೈಡ್ ಅನ್ನುವಂಥದ್ದನ್ನು ಏನು ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು. ಈಗ ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ ಪ್ರಕಾರ 299 ಸೆಕ್ಷನ್ ಈ ಕೆಪಬಲ್ ಹೋಮಿಸೈಡ್ ಕೇಸ್ ಬಗ್ಗೆ ಹೇಳುತ್ತೆ. ಈಗಿನ ಕೇಸ್ ನಾವು ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ಗಳನ್ನು ತೆಗೆದುಕೊಳ್ಳೋದಾದರೆ ಸೆಕ್ಷನ್ ನಂಬರ್ 100 ಆ್ಯಂಡ್ ಸೆಕ್ಷನ್ ನಂಬರ್ 101, ಈ 100 ಮತ್ತು 101 ಸೆಕ್ಷನ್ಗಳು ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಉಲ್ಲೇಖ ಮಾಡಿರೋದೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳುತ್ತೆ. ಸೆಕ್ಷನ್ ನಂಬರ್ 299 ಈ ಹಿಂದಿನ, ಅಂದರೆ ಈ ಹಿಂದೆ ಜಾರಿ ಇದ್ದ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಹೇಳ್ತದೆ. ಸದ್ಯಕ್ಕೆ ಈ ಕೇಸ್ ಅಂಡರ್ ಇಂಡಿಯನ್ ಪೆನಲ್ ಕೋಡ್ IPC ಸೆಕ್ಷನ್ ಪ್ರಕಾರ ನಡೀತಾ ಇರೋದ್ರಿಂದ ಆ ಸೆಕ್ಷನ್ಗಳ ಉಲ್ಲೇಖವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಚಾರ್ಜ್ ಶೀಟ್ನಲ್ಲಿ ಆಗಿರುವ ಸ್ವಇಚ್ಛಾ ಹೇಳಿಕೆಗಳನ್ನು ಕೂಡ ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿರುವಂಥ ಎಲ್ಲ ವಿಚಾರಗಳೇನಿದೆ ಅಂತಂದರೆ ಎಲ್ಲಿ ಏನು ಎಡವಟ್ಟಾಯಿತು, ಯಾಕೆ ಎಡವಟ್ಟಾಯಿತು, ಯಾರು ಎಡವಟ್ಟು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದರೆ ಸೀನ್ ಕಟ್ ಮಾಡಿದರೆ ಚಾರ್ಜ್ ಶೀಟ್ನಲ್ಲಿ ಏನು ಇವರೆಲ್ಲ ಸ್ವಇಚ್ಛಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಆ ಸ್ವ ಇಚ್ಛಾ ಹೇಳಿಕೆಗಳಲ್ಲಿ ಈ ಕೇಸ್ನಲ್ಲಿ ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿರುವಾಗ ಅವೆಲ್ಲವನ್ನೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಉಲ್ಲೇಖ ಮಾಡ್ತಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ, ಎಲ್ಲಿಂದ ಈ ಕೇಸ್ ಸ್ಟಾರ್ಟ್ ಆಯಿತು, ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಇವರು ಪ್ರಸ್ತಾಪ ಮಾಡಿರುವಂಥ, ಅಂದರೆ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿರುವಂತಹ ಆ ಕಪಬಲ್ ಹೋಮಿಸೈಡ್ ಅನ್ನುವಂತಹ ಏನಿದೆ ಅಲ್ಲ, ಅದನ್ನು ಅವರು ಲಾಕ್ ಮಾಡ್ಕೊಳ್ತಾರೆ. ನಂಬರ್ 1. ಇದರ ಜೊತೆಗೆ ಈ ಪೋಸ್ಟ್ ಮಾರ್ಟಮ್ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. 9ನೇ ತಾರೀಕು ಕೇಸ್ ಆಯಿತು, 12ನೇ ತಾರೀಕು ಪೋಸ್ಟ್ ಮಾರ್ಟಮ್ ಹೋಗ್ತಾರೆ. ವಿಷಯ ಗೊತ್ತಿದ್ದು ಕೂಡ ಯಾಕೆ ಅನ್ನುವಂಥದ್ದು, ಇದರ ಜೊತೆಗೆ ಸಾಕ್ಷ್ಯನಾಶದ ಪ್ರಯತ್ನದ ಬಗ್ಗೆ ಏನು ಪ್ರಸ್ತಾಪ ಮಾಡಲಾಗಿದೆ ಅದನ್ನು ಕೂಡ ಅವರು ಲಾಕ್ ಮಾಡ್ಕೊಳ್ತಾರೆ. ಸೊ ಸಹಜವಾಗಿ ಒಂದೊಂದು ವಿಚಾರಗಳು, ಈ ಲಾಸ್ಟ್ ಟೈಮು ಕೂಡ ಅದೇ ರೀತಿಯಾಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಿ ವಿ ನಾಗೇಶ್ ಮಂಡನೆ ಮಾಡಿದ್ದಂತಹ ಒಂದು ವಾದ ಏನಿತ್ತು ಅವೆಲ್ಲವನ್ನು ಕೂಡ ಪಿನ್ ಟು ಪಿನ್ ನೋಟ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ವಿದೌಟ್ ಫೇಲ್ ಎಲ್ಲದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ರು, ಎಲ್ಲದಕ್ಕೂ ಕೂಡ ಆಕ್ಷೇಪವನ್ನು ಸಲ್ಲಿಸಿದ್ರು. ಅದರ ಫಲಿತಾಂಶ ಏನಾಗಿತ್ತು ಅನ್ನೋದು ಕೂಡ ತಾವೆಲ್ಲರೂ ಗಮನಿಸಿದ್ದೀರಿ. ಈಗ ಅದೇ ಮತ್ತೆ ವಿಚಾರಣೆಗೆ ಬರುತ್ತೆ. ಎಸ್ಪಿಪಿ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ರೆಗ್ಯುಲರ್ ಬೇಲ್ ಯಾಕೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಪ್ರಬಲವಾದ ವಾದವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ರೆಗ್ಯುಲರ್ ಬೇಲ್ ಇಂತಿಂಥ ಕಾರಣಗಳಿಗೆ ಕೊಡಬಾರ್ದು, ಇಂತಿಂಥ ಕಾರಣಗಳು ಕೂಡ ಈಗಾಗಲೇ ಈ ಕೇಸಲ್ಲಿ ಬಂದು ಹೋಗಿದೆ, ಆದ್ದರಿಂದ ಯಾಕೆ ಇವರಿಗೆ ರೆಗ್ಯುಲರ್ ಬೇಲನ್ನು ಕೊಡಬಾರ್ದು ಅನ್ನುವಂತಹ ಪ್ರಬಲವಾದ ವಾದವನ್ನು ಮಾನ್ಯ ಪೀಠದ ಗಮನಕ್ಕೆ ತರಲಿಕ್ಕಿದ್ದಾರೆ. ಶ್ರುತಿ, ಓಕೆ. ಶ್ರೀಪಾದ್ ಪಾಟೀಲ್, ಒಂದು ಪ್ರಮುಖ ಅಂಶ ಗಮನಿಸಬೇಕು. ಈಗ ಮಧ್ಯಂತರ ಬೇಲ್ ಮೇಲೆ ಆಚೆ ಇರುವಂತಹ ನಟ ದರ್ಶನ್ ಆಪರೇಷನ್ ರೀಸನ್ ಅನ್ನ ಪ್ರಸ್ತಾಪ ಮಾಡಿದ್ರು ಸಿ ವಿ ನಾಗೇಶ್ ಅವರು ತತ್ಕ್ಷಣಕ್ಕೆ ಆಗಬೇಕು ಅಂತ. ಬಟ್ 1 ತಿಂಗಳ ಕಳೆದು ಹೋಯಿತು, ಇನ್ನೂ ಕೂಡ ಆಪರೇಷನ್ ಆಗಲಿಲ್ಲ. ಇದು ಕೂಡ ವ್ಯತಿರಿಕ್ತ ಪರಿಣಾಮ ಬೀರಬಹುದಾ ರೆಗ್ಯುಲರ್ ಬೇಲ್ ನೀಡುವಲ್ಲಿ? ಕೋರ್ಟ್ ಹೇಗೆ ಕನ್ಸಿಡರ್ ಮಾಡಬಹುದು ಈ ಅಂಶವನ್ನ? ಇದೇ ಕಬ್ಬಿಣದ ಕಡಲೆ ಆಗಿರೋ ಶ್ರುತಿ. ಈಗ ಯಾಕಂದ್ರೆ ಮುಖ್ಯವಾಗಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದು ಏನು ಅಂತಂದರೆ ಈ ಹೆಲ್ತ್ ಗ್ರೌಂಡ್ ಮೇಲೇ. ಮುಖ್ಯವಾಗಿ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದರೆ ದರ್ಶನ್ಗೆ ಲಕ್ವನೆ ಹೊಡೆದ್ಬಿಡುತ್ತೆ, ಮುಂದೆ ಸಮಸ್ಯೆ ಆಗುತ್ತೆ, ಇದಕ್ಕೆ ಹೊಣೆ ಯಾರು, ಹೀಗೆ ಎಲ್ಲ ಪ್ರಶ್ನೆಗಳನ್ನು ಮಾಡಿ ಆ ಹೆಲ್ತ್ ಗ್ರೌಂಡ್ ಆಧಾರದ ಮೇಲೆ ಇವರಿಗೆ ಜಾಮೀನನ್ನು ನೀಡಲಾಗಿತ್ತು. ಇದರ ಜೊತೆಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ವಿಚಾರ ಏನಂತಂದರೆ, ಇವರು ಒಂದು ಸಾರಿ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಹೋದ ನಂತರ ನೇರವಾಗಿ ಆಸ್ಪತ್ರೆಗೆ ದಾಖಲಾಗಬೇಕು, ಒಂದೇ ಒಂದು ವಾರದಲ್ಲಿ ವೈದ್ಯಕೀಯ ವರದಿಯನ್ನು ಕೊಡಬೇಕು ಅಂತ. 1 ವಾರದಲ್ಲಿ ವೈದ್ಯಕೀಯ ವರದಿಯನ್ನು ಕೊಡಲಿಲ್ಲ.
ಶಸ್ತ್ರಚಿಕಿತ್ಸೆಯ ಅಗತ್ಯತೆಯ ಬಗ್ಗೆ ಪೀಠಕ್ಕೆ ಏನು ಇವರು ಮಾಹಿತಿಯನ್ನು ನೀಡಿದ್ರು, ಆ ಶಸ್ತ್ರಚಿಕಿತ್ಸೆ ಇನ್ನೂವರೆಗೂ ಆಗಿಲ್ಲ, ಈ ಕ್ಷಣದವರೆಗೂ ಆಗಿಲ್ಲ. ಸೊ ಇದನ್ನೇ SPP ಅವರು ಪ್ರಸ್ತಾಪ ಮಾಡ್ತಾರೆ. ಅದು ಬೇರೆ ವಿಚಾರ. ಈಗ ರೆಗ್ಯುಲರ್ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆಗ್ತಾ ಇರೋದ್ರಿಂದ ರೆಗ್ಯುಲರ್ ಬೇಲ್ ಯಾಕೆ ಕೊಡಬಾರ್ದು ಅನ್ನೋ ವಿಚಾರಗಳಿಗೆ ಇವರು ಎಲ್ಲ ಉಲ್ಲೇಖಗಳನ್ನು ಮಾಡಲಿಕ್ಕಿದ್ದಾರೆ. ಇನ್ನು ಮುಖ್ಯವಾಗಿ ಅಫ್ಕೋರ್ಸ್ ಶಸ್ತ್ರ ಚಿಕಿತ್ಸೆ ಆಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆ ಆಪರೇಷನ್ ಆಗಲಿಲ್ಲ ಅಂತಂದರೆ ಇವರಿಗೆ ಈ ಇಂಟರಿಮ್ ಬೇಲ್ ಯಾಕೆ ಬೇಕು, ಇಂಟರಿಮ್ ಬೇಲನ್ನು ಕೂಡಲೇ ಕ್ಯಾನ್ಸಲ್ ಮಾಡಬೇಕು, ಅವರನ್ನು ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ವಿಚಾರವೂ ಕೂಡ ಇದೆ. ಇದೇ ವಿಚಾರವಾಗಿ ಈಗಾಗಲೇ ಪೊಲೀಸ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಗೃಹ ಇಲಾಖೆ ಅಸ್ತು ಕೂಡ ಎಂದಿದೆ. ಸದ್ಯಕ್ಕೆ ಸಂಜೆ ಈ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಈ ಶಸ್ತ್ರಚಿಕಿತ್ಸೆ ಆಗದೇ ಇರೋದು ಕೂಡ ಅವರಿಗೆ 100ಕ್ಕೆ 200ರಷ್ಟು ಕಾನೂನು ಕಂಟಕ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಓಕೆ ಶ್ರೀಪಾದ್ ಪಾಟೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಓಕೆ ನಾಗೇಂದ್ರ ಬಾಬು, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಈಗ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ರೆಗ್ಯುಲರ್ ಬೇಲ್ ಕೊಡಿಸುವಲ್ಲಿ CV ನಾಗೇಶ್ ಅವರ ಪ್ರಬಲ ವಾದ ನಟ ದರ್ಶನ್ ಅವರ ಪರವಾಗಿ ಬಹಳ ಹೈಲೈಟ್ಸ್ ಇತ್ತು ಇವತ್ತು. ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳು, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಮುಖ್ಯವಾಗಿ ಅವರು ವಾದದ ಆರಂಭದಲ್ಲಿ ಹೇಳ್ತಾ ಇದ್ದದ್ದು ಏನಂತಂದರೆ, ಕಲ್ಪಬೆಲ್ ಹೊಮಿಸೈಡ್ ಕೇಸ್ ಅಂತ ಇದನ್ನು ನಾವು ಯಾವ ರೀತಿ ಅಂಗೀಕಾರ ಮಾಡಬೇಕಾಗಿತ್ತು, ಅದನ್ನು ನಾವು ಯಾವ ರೀತಿ ತಗೋಬೇಕಾಗಿತ್ತು, ಆದರೆ ಇಲ್ಲಿ ಆಗಿದ್ದೇನು ಅಂದರೆ ಉದ್ದೇಶಪೂರ್ವಕವಾಗಿ ಈ ಕೇಸಲ್ಲಿ ಫಿಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ವಾದವನ್ನು ಮಂಡನೆ ಮಾಡಿದರು. ಕಲ್ಪಬೆಲ್ ಹೋಮಿಸೈಡ್ ಯಾವಾಗ ಆಗುತ್ತೆ ಅಂತಂದರೆ, ಸಹಜವಾಗಿ ಒಂದು ಮೃತದೇಹ ಜರ್ಜರಿತಗೊಂಡಾಗ, ಗಾಯಗೊಂಡು ಮೃತಪಟ್ಟಂತಹ ಸಂದರ್ಭದಲ್ಲಿ ಅದನ್ನು ಕಲ್ಪಬೆಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಆದರೆ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿಯೂ ಕೂಡ ಕೊಲೆ ಮಾಡಿ ಮೃತದೇಹವನ್ನು ಬಿಸಾಕಿ ಹೋದಾಗ, ಆ ಮೃತದೇಹ ಪೊಲೀಸರಿಗೆ ಸಿಕ್ಕಾಗ ಕಲ್ಪಬೆಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರತಿ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನಿಸಿದಾಗ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ 17 ಆರೋಪಿಗಳು ಕೂಡ. ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನು ಹೇಗೆ ಕರೆತರಲಾಯಿತು, ಆತನನ್ನು ಕರ್ಕೊಂಬರೋದಕ್ಕೆ ಕಾರಣ ಏನು, ಈ ಗ್ಯಾಪಲ್ಲಿ ಏನೆಲ್ಲ ಘಟನೆ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲವೂ ಸವಿಸ್ತಾರವಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ದಾಖಲಾಗಿದೆ. ಇವೆಲ್ಲವನ್ನು ಕೂಡ ನೋಡಿದಾಗ ಮುಖ್ಯವಾಗಿ ಇಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. CV ನಾಗೇಶ್ ಅವರ ಪ್ರಬಲವಾದಂತಹ ವಾದ ಏನಂತಂದರೆ, ಉದ್ದೇಶಪೂರ್ವಕವಾಗಿ ಡಿಲೇ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ, ಗೊತ್ತಿದ್ದು ಕೂಡ ಪೊಲೀಸರು ಸ್ಥಳಕ್ಕೆ ಯಾಕೆ ಲೇಟಾಗಿ ಹೋದರು ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಂಬರ್ 1. ಇದರ ಜೊತೆಗೆ ಇದು ಬೇಲೆಬೆಲ್ ಸೆಕ್ಷನ್ಗಳನ್ನು ಕೊಡುವ, ಅಂದರೆ ಬೇಲೆಬೆಲ್ ಸೆಕ್ಷನ್ಗಳನ್ನು ಹಾಕಿ ಅವರಿಗೆ ಜಾಮೀನನ್ನು ಕೊಡಬಹುದಾದಂಥ ಪ್ರಕರಣ ಇದು. ಉದ್ದೇಶಪೂರ್ವಕವಾಗಿ ಅವರಿಗೆ ಜಾಮೀನನ್ನು ಕೊಡದೇ ಇರೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಇದು ಯಾಕೆ? ಇನ್ನು ಸಾಕ್ಷಿ ನಾಶವೂ ಕೂಡ ಇಲ್ಲಿ ಆಗಿಲ್ಲ, ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದು ಮೃತದೇಹವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದರೆ ಅದು ಸಾಕ್ಷಿ ನಾಶ ಆಗೋದಿಲ್ಲ. ಇನ್ ಕೇಸ್ ಆ ಮೃತದೇಹವನ್ನು ಸುಟ್ಟು ಹಾಕಿದರೆ ಅದು ಸಾಕ್ಷಿ ನಾಶ ಆಗ್ತಾ ಇತ್ತು. ಸೊ ಈ ರೀತಿಯ ಪ್ರಯತ್ನಗಳಾಗಿಲ್ಲ. ನಂಬರ್ 1. ಕಿಡ್ನ್ಯಾಪ್ ಮಾಡಿಲ್ಲ ಅನ್ನುವಂಥ ಅವರು ಓಕೆ ಶ್ರೀಪಾದ್ ಪಾಟೀಲ್, ಹಾಗೆ ವಾಪಸ್ ಬರ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಿನಲ್ಲಿ ಇವತ್ತು CV ನಾಗೇಶ್ ಅವರ ಪ್ರಬಲ ವಾದ, ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಮ್ಮೆ ಸಂಪರ್ಕದಲ್ಲಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಶ್ರೀಪಾದ್ ಪಾಟೀಲ್, ಪ್ರಸ್ತಾಪ ಮಾಡ್ತಾ ಇದ್ರಿ CV ನಾಗೇಶ್ ಅವರ ಪ್ರಬಲ ವಾದ ಹೇಗಿತ್ತು ಇವತ್ತು, ಏನೆಲ್ಲ ಹೈಲೈಟ್ಸ್ ಇದೆ ಅಂತ ಕಂಟಿನ್ಯೂ ಮಾಡಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸಂಜೆ 4 ಗಂಟೆಗೆ ಮತ್ತೊಮ್ಮೆ ಈ ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿರೋದು. ಇಷ್ಟೊತ್ತು ಸುದೀರ್ಘವಾಗಿ CV ನಾಗೇಶ್ ಅವರ ಪ್ರಬಲ ವಾದವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಇವತ್ತು ಹೈಲೈಟ್ ಆಗಿದ್ದು ಐ ವಿಟ್ನೆಸ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ನಟ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯನ್ನ ಕೂಡ ಮತ್ತೊಮ್ಮೆ CV ನಾಗೇಶ್ ಅವರು ಓದಿದ್ರು. ಚಪ್ಪಲಿ ಧರಿಸಿದ್ದೇ ಘಟನೆ ನಡೆದಿರುವ ಸ್ಥಳದಲ್ಲಿ ಅಂತ ದರ್ಶನ್ ಹೇಳಿದ್ರೆ, ಪೊಲೀಸ್ ಹೋಗಿ ಸ್ಥಳ ಮಹಾಜರು ಸಂದರ್ಭದಲ್ಲಿ ಅವರು ಬಟ್ಟೆಯ ಜೊತೆಗೆ ಶೂ ಅನ್ನ ರಿಕವರ್ ಮಾಡ್ಕೊಂಡು ಬಂದಿದ್ದಾರೆ. ಶೂ ಯಾಕೆ ರಿಕವರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಕಾರಣ ದರ್ಶನ್ ಹೇಳೋ ಪ್ರಕಾರ ಚಪ್ಪಲಿ ಹಾಕಿದ್ದೆ ಅಂತ, ಐ ವಿಟ್ನೆಸ್ ಹೇಳೋ ಪ್ರಕಾರ ಶೂ ಹಾಕಿದ್ರು, ನನ್ನ ಕಾಲು ತುಳಿದ್ರು ಅನ್ನುವಂಥ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಹೋಗಿ ಶೂ ಅನ್ನ ರಿಕವರ್ ಮಾಡ್ಕೊಂಡು ಬಂದ್ರು. ಹಾಕಿಲ್ದೇ ಇರುವಂತಹ ಶೂ ಮೇಲೆ ಹೇಗೆ ರಕ್ತದ ಕಲೆ ಪತ್ತೆ ಆಗುವುದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು.
ಇದೆಲ್ಲವೂ ಕೂಡ ಇವತ್ತು ಪ್ರಮುಖ ಅಂಶ ಸಿ.ವಿ. ನಾಗೇಶ್ ಅವರ ವಾದದ ಸಂದರ್ಭದಲ್ಲಿ. ಮತ್ತೊಂದು ವಿಚಾರ ಗಮನಿಸಬೇಕು, ಸಿ.ವಿ. ನಾಗೇಶ್ ಅವರ ಪ್ರಿಪರೇಷನ್ ಹೇಗಿತ್ತು ಇವತ್ತು ವಾದದ ಸಂದರ್ಭದಲ್ಲಿ ಅಂದರೆ, ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೋದಕ್ಕೆ ಕಾರಣ ಆಗಿರುವಂತಹ ಪ್ರಮುಖ ಅಂಶಗಳನ್ನು ಮುಂದಿಟ್ಕೊಂಡು ಆ ಪ್ರಮುಖ ಅಂಶಗಳನ್ನು ಗಮನಿಸಿ ಇವತ್ತು ಪ್ರಬಲ ವಾದ ಮಾಡ್ದಂಗೆ ಕಾಣಿಸ್ತಾ ಇದೆ ಸಿ.ವಿ. ನಾಗೇಶ್ ಅವರು. ಈ ಹಿಂದೆಯೂ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ಅವ್ರಿಗೆ ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆ ಪರಿಯಲ್ಲಿ ಸಿ.ವಿ. ನಾಗೇಶ್ ಅವರ ವಾದ ಇತ್ತು. ಯಾವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು